ನಾನು ಪ್ರಜಾಕೀಯ ಪಕ್ಷದವ್ರನ್ನ ಕೇಳ್ತೀನಿ, ಈ ಗ್ಯಾರಂಟಿಗಳನ್ನ ಬೇರೆ ರೂಪದಲ್ಲಿ ಕೊಟ್ರಿ, ಫ್ರೀ ಬಿ ಅಂತ ಹೇಳಿ ನಿಮ್ಮ ಪಕ್ಷವನ್ನ ಜರದ್ರು. ಈಗ ನಾವು ಅದನ್ನ ಫ್ರೀ ಬಿ ಅಂತ ಹೇಳಲ್ಲ, ಸಮಾಜ ಕಲ್ಯಾಣ ಯೋಜನೆಗಳು ಅಂತ ಕರಿತೀವಿ ಅಂತ ಕಾಂಗ್ರೆಸ್ನವ್ರು ಹೇಳ್ತಿದ್ದಾರೆ. ಪಂಚ ಗ್ಯಾರಂಟಿಗಳು ಆರ್ಥಿಕ ವ್ಯವಸ್ಥೆಗೆ ಹೊರೆನಾ, ಚುನಾವಣೆಗೆ ಕಾಂಗ್ರೆಸ್ಗೆ ವರದಾನನ, ಏನು? ನೋಡ್ರಿ, ಯಾವುದೇ ಪಕ್ಷ ಏನೇ ಕೊಟ್ಟರು ಇದು ಎಲ್ಲ ಟ್ಯಾಕ್ಸ್ ತೆರಿಗೆ ಹಣ, ಇದು ಇಂಡೈರೆಕ್ಟ್ ಡೈರೆಕ್ಟ್ ಟ್ಯಾಕ್ಸ್ ಕೊಟ್ಟ ತೆರಿಗೆ ಜನರ ಹಣನ ಜನರಿಗೆ ವಾಪಸ್ ಕೊಡ್ತಾ ಇದ್ದಾರೆ. ಅವ್ರು ಯಾವುದೇ ಮನೆಯಿಂದ ಕೊಡ್ತಾ ಇಲ್ಲ, ಯಾವುದೇ ಸರ್ಕಾರ ಆದರೂ. ಆಮೇಲೆ ಇನ್ನು ಮುಂದೆ ಎರಡೂ ಪಕ್ಷ ವಿಚಾರ ಮಾಡ್ಬೇಕು. ಜನಗಳು ಏನು ವಿಚಾರ ಮಾಡ್ಬೇಕಂದ್ರೆ, ಮತದಾನ ಮಾಡ್ಬೇಕಂದ್ರೆ ದೇಶ, ರಾಜ, ಸಿಟಿ ಎಲ್ಲ ನಿಮ್ಮದೇ. ನಿಮ್ಮ ಮಕ್ಕಳ ಭವಿಷ್ಯ ನಿಮ್ಮ ಕಡೆ ಇದೆ. ಒಂದು ಓಟ್ ಹಾಕಬೇಕಂದ್ರೆ ನಿಮ್ಮ ಒಂದು ಓಟಿನಿಂದ ರಾಜ್ಯ, ದೇಶ, ಭವಿಷ್ಯ ಎಲ್ಲ ಚೇಂಜ್ ಆಗುತ್ತೆ. ಅದು ಮಾಡಬೇಕಂದ್ರೆ ಮತದಾನ ವಿಚಾರ ಮಾಡಿ ಈ ಯಾವುದೇ ಗ್ಯಾರಂಟಿಗಳಿಗೆ, ಯಾವುದೇ ಫ್ರೀಗಳಿಗೆ ನೀವು ಆಸೆ ಪಟ್ಟಿದ್ರೆ ಸಾವಿರಾರು ಕೋಟಿ ಸಾಲವನ್ನು ಮಾಡಿ ಇವ್ರು ತೆಗಿತಾರೆ. ಸೊ ನಾನು ಕೇಳೋದು ಜನರಿಗೆ ಏನಂದರೆ, ಈ ಎರಡೂ ಪಕ್ಷವನ್ನು ಸೈಡ್ಗೆ ಇಡಬೇಕು. ಒಂದು ಸಾಮಾನ್ಯ ಕಾರ್ಯಕರ್ತ ಲೆಕ್ಕ ಕೊಡು MP-ನ ಆರಿಸಿ ಬಂದು ಅವನಿಗೆ ಕೆಲಸ ಕೊಟ್ಟು ಅದು ಲೆಕ್ಕನ ಕೇಳು MP-ನ ಆರಿಸ್ಬೇಕು. ಯಾರು ಲೆಕ್ಕ ಮುಚ್ಚಿಡೋರು ಗೋವಾದಲ್ಲಿ ಎಲ್ಲ ಗುವಾಹಟಿಯಲ್ಲಿ ಕೂತ್ಕೊಂಡು ಫೋನಲ್ಲಿ ಮಾತಾಡಿ ಕೆಲಸ ಯಾರವರು ಎಲ್ಲ ಪಕ್ಷದವ್ರು ಗೋವಾ ಕೂತ್ಕೋತಾರೆ, ಅಲ್ಲಿ ಕೂತ್ಕೋತಾರೆ. ರೈತ ಮುಖಂಡರನ್ನು ಕೇಳ್ತೀನಿ ನಾನು, ಗ್ಯಾರಂಟಿ ಯೋಜನೆಗಳಿಂದಾಗಿ ರೈತರಿಗೆ ಸಿಗಬೇಕಾಗಿದ್ದ ಅನುದಾನಗಳು, ರೈತರಿಗೆ ಸಿಗಬೇಕಾದ ಪರಿಹಾರಗಳು ಸಿಗ್ತಾ ಇಲ್ಲ. ಗ್ಯಾರಂಟಿಯಲ್ಲೇ ಸರ್ಕಾರ ಮುಳುಗೋಗಿದೆ ಅಂತಾರೆ. ಗ್ಯಾರಂಟಿಯಿಂದ ರೈತರಿಗೆ ಅನುಕೂಲ ಆಗಿದೆಯಾ? ನೋಡಿ, ಈ ಗ್ಯಾರಂಟಿ ಆ್ಯಂಡ್ ವಾರಂಟಿ ಒಳಗಡೆ ರೈತರಿಗೆ ದೇರ್ ಇಸ್ ನೋ ಶ್ಯೂರಿಟಿ. ರೈತರಿಗೆ ಯಾವುದೇ ರೀತಿಯಾದಂಥ ಶ್ಯೂರಿಟಿ ಇಲ್ಲ. ಈ ಗ್ಯಾರಂಟಿ ನಾವು ಸ್ವಾತಂತ್ರ್ಯ ಹಾಕಿ ಹೋರಾಟ ಮಾಡಿದ್ದೇವೆ, ಸ್ವಾವಲಂಬನೆಯ ಬದುಕಿಗಾಗಿ ಹೋರಾಟ ಮಾಡಿದ್ದೇವೆ. ನಮಗೆ ಜೀತದ ಬದುಕನ್ನು ಮಾಡಲಿಕ್ಕೆ ರಾಜಕೀಯ ಪಕ್ಷಗಳು ರೈತರನ್ನು ಜೀತದ ಆಳುಗಳನ್ನಾಗಿ ನೋಡ್ಕೊಳ್ಳಿಕ್ಕೆ ಬಯಸ್ತಾ ಇದೆ. ಎರಡೂ ಪಕ್ಷಗಳು ಅಷ್ಟೇ. ಈ ಗ್ಯಾರಂಟಿ ಆ್ಯಂಡ್ ವಾರಂಟಿ ದೇರ್ ಈಸ್ ನೋ ಶ್ಯೂರಿಟಿ ಫಾರ್ ಮೋದಿ ಗ್ಯಾರಂಟಿನೂ ಅಷ್ಟೇ ಅಂತೀರಾ? ನೋಡಿ, ಯಾವುದು ರೈತನ ಒಂದು ಮೆಹನತ್ತಿಗೆ ಸ್ವಾವಲಂಬನೆಯನ್ನು ತರ್ತಾ ಇಲ್ವೋ ಆ ಗ್ಯಾರಂಟಿನೂ ಅಷ್ಟೇ ದೇಶಕ್ಕೆ ಮಾರಕ, ಬಹುಸಂಖ್ಯಾತದಂಥ ರೈತನಿಗೆ ಮಾರಕ. ಮತ್ತೆ ಇನ್ನೇ ಪುನರ್ ಸ್ವಾತಂತ್ರ್ಯ ಆಗಬಹುದು. ಯಾಕಂತಂದರೆ ರೈತನಿಗೆ ಶ್ಯೂರಿಟಿ ಇಲ್ಲ. ಆದ್ರಿಂದ ಈ ಗ್ಯಾರಂಟಿ ವೇಸ್ಟ್. ಒಂದ್ ಕಡೆ ಗ್ಯಾರಂಟಿ ಭರಾಟೆ, ಮತ್ತೊಂದ್ ಕಡೆಯಲ್ಲಿ ಮೋದಿ ಅಭಿವೃದ್ಧಿ ಅಲೆ ಅಂತ ಹೇಳಿ ನೀವು ಜನರನ್ನ ತಲುಪಬೇಕು ಅಂದ್ರೆ ನಿಮ್ ಗ್ಯಾರಂಟಿ ಏನು? ನಾನು ಸಿದ್ಧಾಂತದಿಂದ ಭಾರತೀಯ ಜನತಾ ಪಾರ್ಟಿ ಅಥವಾ ಮೋದಿಯವರಿಂದ ಭಿನ್ನ ಅಲ್ಲ ಅನ್ನೋದನ್ನ ಸ್ಪಷ್ಟವಾಗಿ ಹೇಳಿದ್ದೆ. ನಾನು ಈಗಲೂ ಅದೇ ಮಾತು ಬದ್ಧ. ಮೋದಿಯವ್ರನ್ನ ವಿರೋಧಿಸಲಿಕ್ಕೆ, ಮೋದಿಯವರ ಬಗ್ಗೆ ಮಾತನಾಡಲಿಕ್ಕೆ ಕಾಂಗ್ರೆಸ್ಸಿಗರಿಗೆ ಯಾರಿಗೂ ನೈತಿಕವಾದ ಹಕ್ಕಿಲ್ಲ. ಇಲ್ಲಿ ಯಾಕಿಲ್ಲ? ದೇಶದ ಪ್ರಧಾನಿ ತಪ್ಪು ಒಪ್ಪುಗಳು ಮಾತಾಡಕ್ ಮತದಾರರವರು. ನಾವು ಹೇಳ್ತಿರೋದು, ಈ ದೇಶವನ್ನ 70 ವರ್ಷಗಳ ಕಾಲ ಅಧೋಗತಿಗೆ ಒಯ್ದಂಥವ್ರು, ಅದನ್ನ ಹಿಂದೆ ಬಿಟ್ಟಂಥವ್ರು, ತುಳಿದು ಹಾಕಿದಂಥವ್ರು, ನಮ್ಮನ್ನ ನಾವೇ ಭಾರತೀಯರು ಅಂತ ಹೇಳಿಕೊಳ್ಳಲಿಕ್ಕೆ ಅಸಹ್ಯ ಪಟ್ಕೊಂತ ಮಾಡಿದಂಥವ್ರು ಇದೇ ಕಾಂಗ್ರೆಸ್ಸಿಗರು. ಇವತ್ತು ಅದನ್ನು ಎತ್ತಿ ಹಿಡಿದಂಥವ್ರು, ವಿಶ್ವದಲ್ಲಿ, ಜಗತ್ತಿನಲ್ಲಿ ವಿಶ್ವಗುರು ಭಾರತ ಅಂತ ಎತ್ತಿ ತೋರಿಸ್ತಿರುವಂಥವ್ರು ಪ್ರಧಾನಮಂತ್ರಿ ನರೇಂದ್ರ ಮೋದಿ. ಇವತ್ತು ನನಗೆ ಹೆಮ್ಮೆ ಇದೆ, ನನ್ನ ಪ್ರಧಾನಮಂತ್ರಿ ಬೆಳಗಾವಿಗೆ ಏನ್ ಸಿಕ್ತು? ಮೋದಿ ಅವರು ಬಂದ್ಮೇಲೆ ಬೆಳಗಾವಿಗೆ ಸ್ಮಾರ್ಟ್ ಸಿಟಿ ಕೊಟ್ಟಿದ್ದಾರೆ, ಬೆಳಗಾವಿಗೆ ರೈಲ್ಗಳನ್ನ ಕೊಟ್ಟಿದ್ದಾರೆ, ಹೊಸ ರೈಲ್ವೆ ನಿಲ್ದಾಣ ಅಭಿವೃದ್ಧಿ ಆಗಿದೆ, ಬೆಳಗಾವಿಯಲ್ಲಿ ಹೊಸ ಯೋಜನೆಗಳು ಬಂದಿದ್ದಾವೆ. ಬೆಳಗಾವಿಯಲ್ಲಿ ನಮ್ಮ ಜನರಿಗೆ ಕೃಷಿಯಲ್ಲಿ ಆಗಿರಬಹುದು, ಮಹಿಳೆಯರ ಸನ್ಮಾನ ಆಗಿರಬಹುದು, ಅದು ಶಿಕ್ಷಣದಲ್ಲಾಗಿರ್ಬೋದು, ಹೊಸ ಕ್ರಾಂತಿಗಳನ್ನು ಹುಟ್ಟಿ ಹಾಕಿ ಅದನ್ನು ಬೆಳೆದಂಥವರೇ ಮೋದಿಯವ್ರ ಬಗ್ಗೆ ಹೆಮ್ಮೆ ಇದೆ. ಗ್ಯಾರಂಟಿ ಮಹಿಳೆಯರಿಗೆ ಗ್ಯಾರಂಟಿ ಉಪಯೋಗ ಆಗ್ತಾ ಇದೆಯಾ? ಬನ್ನಿ ಈ ಕಡೆ ಬನ್ನಿ. ಕರೋನಾ ಒಳಗೆ 3 ವರ್ಷ ಸತ್ತೇವಿ ನಾವು. ಬಡವರ ಮಂದಿ ಏನೇನ್ ಮಾಡಿದ್ವಿ ಏನೇನಿಲ್ಲ ನಮ್ಗೆ ಗೊತ್ತು. ನಾವು ಒಂದು ಮಹಿಳೆಯರ ಉಪ್ಪು ಹಿಡ್ಕೊಂಡು, ಎಣ್ಣೆ ಹಿಡ್ಕೊಂಡು ಮನ್ಯಾಗದ ಮುಂಜಾನೆ ಸಂಜೆ ಮಟ್ಟ ಏನ್ ಇರ್ತೈತಿ, ಯಾವಾಗಿಂದ ಬಂದೈತಿ ನಮ್ ಲಕ್ಷ್ಮೀ ಹೆಬ್ಬಾಳ್ಕರ್ ಮೇಡಮ್, ನಮ್ ಸಿದ್ದರಾಮಯ್ಯ ಸರ್ಕಾರ 5 ಗ್ಯಾರಂಟಿ ಬಸ್ ಫ್ರೀ, ಕರೆಂಟ್ ಫ್ರೀ ಎಲ್ಲ ತಗೋಗ್ತಾರ. ಆದ್ರೇನು ಮೋದಿ ಅವರು 2 ಕೋಟಿ ಉದ್ಯೋಗ ಕೊಡ್ತೀನಿ ಅಂತ ಹೇಳಿದ್ರು, ಕೊಡ್ಲಿಲ್ಲ. ಮಂದಿಗೆಲ್ಲ ಬಜ್ಜಿ ಮಾಡ್ರಿ, ಪಕೋಡ ಮಾಡ್ರಿ ಅಂತ ಹೇಳಿದ್ರು. ಅಮಿತ್ ಶಾನ್ ಮಗ ಖಾಲಿ ಅದನಲ್ಲ, ಅವ್ನ ಅಮಿತ್ ಶಾನ್ ಮಗ ಪಕೋಡ ಮಾರಕ್ಕೆ ಮತ್ತಷ್ಟು ಬಡವರು ಆಗ್ತಾ ಇದ್ದಾರೆ ಹೊರತು ನಮ್ಮ ದೇಶದಲ್ಲಿ ಉದ್ಧಾರ ಆಗಿದ್ದಾರೆ. ಗ್ಯಾರಂಟಿ ನಮ್ಮ ಕಾಂಗ್ರೆಸ್ ಪಕ್ಕ ಗ್ಯಾರಂಟಿ ಗೆಲ್ಲುತ್ತೆ. ಈ ದೇಶದಲ್ಲಿ ಮೋದಿ ಅಧಿಕಾರದಲ್ಲಿ ಉದ್ಧಾರ ಆಗಿದ್ದಾರೆ. ಯಾರು ಉದ್ಧಾರ ಆಗಿದ್ದಾರೆ ಅಂದ್ರೆ ಅಂಬಾನಿ ಅಂತ ಇವ್ರು ಬಂಡವಾಳಶಾಹಿಗಳು ಉದ್ಧಾರ ಆಗಿದ್ದಾರೆ ಹೊರತು ಬಡ ಜನರು ಮತ್ತಷ್ಟು ಬಡವರಾಗಿ ಹೋಗ್ತಾರೆ. ಈಗ ಗ್ಯಾರಂಟಿಗಳನ್ನ ನಾವು ಕೊಟ್ಟಿದ್ದೇವೆ. ಈಗಾಗಲೇ ಕೇಂದ್ರ ಸರ್ಕಾರದಿಂದ ಒಂದಾದ್ರೂ ಗ್ಯಾರಂಟಿ ಕೊಟ್ರ? 15 ಲಕ್ಷ ಅಂದ್ರೂ ಕೊಡ್ಲಿಲ್ಲ, ಉಚಿತರು ಕೊಡ್ಲಿಲ್ಲ, ಏನೂ ಕೊಡ್ಲಿಲ್ಲ. ನಮ್ಮ 5 ಗ್ಯಾರಂಟಿಗಳ ಮೇಲೆ ಇವತ್ತು ನಮ್ಮ 5 ಗ್ಯಾರಂಟಿಗಳ ಮೇಲೆ ಇವತ್ತು ನಮ್ಮ 5 ಗ್ಯಾರಂಟಿಗಳ ಮೇಲೆ ಇವತ್ತು ಹೇಳ ಸುಮ್ಮನೆ
ಬಿಜೆಪಿದವ್ರು ಇವತ್ತು ಯಾರೋ ಒಬ್ಬ ಮಹಿಳೆಯರು ಇವತ್ತು ಉಚಿತವಾಗಿ ಪ್ರವಾಸ ಮಾಡಿಲ್ಲ ಅಂತ ಇವತ್ತು ಹೇಳಲೇಬೇಕಾರೆ 5 ಗ್ಯಾರಂಟಿ ಅವ್ರು ಯೂಸ್ ಮಾಡ್ತಾ ಇಲ್ವಾ ಇವರು? ಮೇಡಮ್, ಸಿದ್ದರಾಮಯ್ಯ ಅವ್ರ ಸರ್ಕಾರ ಒನ್ ಮೋರ್ ಅನ್ನೋಂಗೆ 5 ಗ್ಯಾರಂಟಿಗಳು ಒಂದೇ ವರ್ಷದಲ್ಲಿ ಕೊಟ್ರು. ಒಂದೇ ವರ್ಷದಲ್ಲಿ 5 ಗ್ಯಾರಂಟಿ ಕೊಟ್ರು ಸಿದ್ದರಾಮಯ್ಯನವರು. ಇವರೆಲ್ಲ ಬಿಜೆಪಿ ಅವರು ಗ್ಯಾರಂಟಿ ಯೂಸ್ ಮಾಡ್ತಾ ಇದ್ದಾರೆ. ಇವರು ಬಿಜೆಪಿ ಅವರೇ ನಿಜ ಅನ್ನೋದಾಗಿದೆ. ಬಿಜೆಪಿ ಅವ್ರನ್ನೇ ಹೋಗಿ ಕೇಳಿ, ಇಲ್ಲಿ ಎಷ್ಟು ಜನ ನಿಂತಿದಾರಲ್ಲ, ಇವ್ರ ಮಕ್ಕಳಿಗೆ ಸರ್ಕಾರಿ ನೌಕರಿ ಸಿಕ್ಕಿದೆಯಾ ಕೇಳಿ, 15 ಲಕ್ಷ ಬಂದಿದೆಯಾ ಕೇಳಿ. ನಿಮಗೆ ಸಿಕ್ತಾ? ಕಾಂಗ್ರೆಸ್ ಗವರ್ನಮೆಂಟ್ ಇದೆ, ನಿಮಗೆ ಸೆಂಟ್ರಲ್ ಇಂದ ಮಾತಾಡಿ, ಸೆಂಟ್ರಲ್ ಇಂದ ಕೊಡ್ತೀನಿ ಅಂದಿದ್ಯಾರು? 2 ಕೋಟಿ ಉದ್ಯೋಗ ಕೊಡ್ತೀನಿ ಅಂದವ್ರು ಯಾರು? ಇವ್ರ ಮನೆಯವರೇ 2,000 ತಗೋತಾರೆ. ಇವ್ರು ಬಂದಿರೋದು ಫ್ರೀ ಬಸ್ಸಲ್ಲಿ ಮಾತಾಡ್ತಿದ್ದಾರೆ. ಮೇಡಮ್, ಮೋದಿ ಅವರು 2014ರಲ್ಲಿ ಅಧಿಕಾರ ವಹಿಸ್ಕೋಕ್ಕಿಂತ ಮುಂಚೆ ಏನು ಹೇಳಿದ್ರು ಅಂದ್ರೆ, ನಾನು ಕಪ್ಪು ಹಣನ ಸ್ವಿಸ್ ಬ್ಯಾಂಕಲ್ಲಿ ಇರೋದು ಅಷ್ಟು ತೊಗೊಂಬರ್ತೀನಿ ಅಂದ್ರು. ಇವ್ರು ಇರೋವಾಗಲೇ ನೀರವ್ ಮೋದಿ ಓಡೋದ್ರು, ಆಮೇಲೆ ವಿಜಯ್ ಮಲ್ಯ ಓದಿದ್ರು. ಇವ್ರು ಗೊತ್ತಾಗ್ಲಿಲ್ವ ಅವಾಗ? ಮೇಡಮ್, ಸುಳ್ಳು ಭರವಸೆಗಳನ್ನು ಕೊಟ್ಟು ಮೋದಿಯವರು ಸರ್ಕಾರ ಮಾಡಿದರು. ಅವರು ಕೊಟ್ಟಂಥ ಯಾವುದೇ ಒಂದು ಆಶ್ವಾಸನೆಯನ್ನು ಪೂರ್ಣ ಮಾಡಿಲ್ಲ. ಬೇಟಿ ಬಚಾವೋ ಬೇಟಿ ಪಡಾವೋ ಅಂತ ಹೇಳಿದರು. ಮಹಿಳೆಯರಿಗೆ ದೌರ್ಜನ್ಯ ಆದರೆ ಅದಕ್ಕೇನೂ ಮಾಡಲಿಲ್ಲ. ರೈತರ ಮೇಲೆ ಅನ್ಯಾಯ ಆದರೂ ಅದಕ್ಕೂ ಮಾತಾಡಲಿಲ್ಲ. ಇವತ್ತಿನವರೆಗೆ ಒಂದು ಪ್ರೆಸ್ ಮೀಟ್ ಮಾಡ್ಲಿಕ್ಕೆ ಆಗಿಲ್ಲ. ಗ್ಯಾರಂಟಿ, ಹೆಣ್ಮಕ್ಳಿಗೆ ಗ್ಯಾರಂಟಿ ಯೂಸ್ ಆಗಿದೆ, ಎಲ್ಲರಿಗೂ ಯೂಸ್ ಆಗೈತೆ ಮಾಡಿದೆ, ಎಲ್ಲರಿಗೂ ಬಂದೈತೆ ಮೇಡಮ್. 2,000 ರೂಪಾಯಿ ಕರೆಂಟ್ ಬಿಲ್ ಫ್ರೀ ಆಗೈತಿ, ಯುವ ನಿಧಿ ಸಿಕ್ಕೈತಿ, ಬಸ್ ಫ್ರೀ ಆಗೈತಿ, ಎಲ್ಲ ಬಡವರಿಗೆ ಒಳ್ಳೇದೇ ಮಾಡಿದ್ದಾರೆ. ಮಹಿಳೆಯರಿಗೆ ಗ್ಯಾರಂಟಿ ಯೂಸ್ ಆಗಿದೆ. ನಾವು ಎಲ್ಲ ಗ್ಯಾರಂಟಿ ಇರೋದಾಗಿದೆ. ನಾವು ಬಸ್ ಫ್ರೀ ಐತಿ, ನಮ್ಗೆ 2,000 ರೂಪಾಯಿನೂ ಸಿಗ್ತಾ ಇದೆ, ರೇಷನ್ ಸಿಗ್ತಾ ಇದೆ. ಈ ನಮ್ಮ ಕಾಂಗ್ರೆಸ್ ಸರ್ಕಾರ ಬಂದಾಗಿಂದ ನಾವು ಹೆಣ್ಮಕ್ಳು ಗ್ಯಾರಂಟಿ ಆಗ್ಬೇಕಂದ್ರೆ ಈಗ ಅನ್ನಭಾಗ್ಯದಿಂದ ಎಲ್ಲ ಹಸು ಮುಕ್ತ ಭಾರತ ಆಗ್ತದೆ. ಮೋದಿಯವ್ರ ಕಾಲದಾಗ ಗ್ಲೋಬಲ್ ಹಂಗರ್ ಇಂಡೆಕ್ಸ್ದಾಗ ನಮ್ಮ ಭಾರತ ದೇಶ ಗ್ಯಾರಂಟಿಗಳು ಬಿಜೆಪಿ ಅವರು ಕೂಡ ಉಪಯೋಗಿಸ್ಕೊಳ್ತಿದ್ದಾರೆ ಒಳಗೆ, ಆದ್ರೆ ಹೇಳ್ತಾ ಇಲ್ಲ. ನೀವು ಉಪಯೋಗಿಸ್ಕೊಳ್ತಿದ್ದೀರಾ ಗ್ಯಾರಂಟಿ? ಇಲ್ಲ ಮೇಡಮ್, ನಾವು ಆ ಥರ ಎಲ್ಲ ಉಪಯೋಗಿಸ್ಕೊಳ್ಳಲ್ಲ. ಎಲ್ಲ ನಾವು ಕೊಡ್ತೀವಿ ಗ್ಯಾರಂಟಿ. ಆ ಥರ ಈ ಥರ ಲಾಲಚ್ ಕೊಡಲ್ಲ, ನಾವು ಲಂಚ ಕೊಡೋದಿಲ್ಲ. ರೊಕ್ಕ ಕೊಡ್ತೀವಿ, ಫ್ರೀ ಬಸ್ ಕೊಡ್ತೀವಿ, ಫ್ರೀ ಇದನ್ನ ಕೊಡ್ತೀವಿ, ಈ ಥರ ಎಲ್ಲ ಮಾಡಲ್ಲ. ಬಿಜೆಪಿ ಅವರು ಒಳಗೊಳಗೆ ಗ್ಯಾರಂಟಿಗಳನ್ನು ಉಪಯೋಗಿಸ್ತಿದಾರಂತೆ, ಹೌದಾ? ಇಲ್ಲ, ನಾವು ತಗೊಂಡಿಲ್ಲ. ಒಟ್ಟು ಏನು ನಾವು ತಗೊಂಡಿಲ್ಲ, ಏನೂ ಇಲ್ಲ. ಮತ್ತೆ ಇವ್ರು ಲಕ್ಷ್ಮೀ ಹೆಬ್ಬಾಳ್ಕರ್ ಮೇಡಮ್ ಹೇಳ್ತಾರು ಕಾರ್ಯಕರ್ತ ಕೊಡ್ಬೇಕಂತ. ಮತ್ತೆ ಅವ್ರು ಯಾಕೆ ಕಾರ್ಯಕರ್ತ ಕೊಟ್ಟಿಲ್ಲ? ಅವ್ರ ಫ್ಯಾಮಿಲಿನ ಅವ್ರ ಲಕ್ಷ್ಮೀ ಹೆಬ್ಬಾಳ್ಕರ್. ಈಗ ಕಾಂಗ್ರೆಸ್ನವರು ಈಗ ಬಿಜೆಪಿ ಇದಂತ ಹೇಳ್ತಾರೆ. ಕಾಂಗ್ರೆಸ್ನವ್ರಿಗೆ ಇಲ್ಲಿವರೆಗೆ ಅಲ್ಪಸಂಖ್ಯಾತರು ಏನು ಮಾಡಿದಾರೆ? ಏನೂ ಮಾಡಿಲ್ಲ. ಅಲ್ಪಸಂಖ್ಯಾತರನ್ನ ವೋಟ್ ಬ್ಯಾಂಕ್ ಆಗಿ ಮಾಡ್ಕೊಂಡಾರ ಅವ್ರ. ಇಲ್ಲಿವರೆಗೂ ನೋಡಿ, ಅಟಲ್ ಬಿಹಾರಿ ವಾಜಪೇಯಿ ಅವರು ಪ್ರಧಾನಮಂತ್ರಿ ಇದ್ದಾಗ ಡಾಕ್ಟರ್ APJ ಅಬ್ದುಲ್ ಕಲಾಂ ಅವ್ರನ್ನ 5 ವರ್ಷದ ರಾಷ್ಟ್ರಪತಿಯನ್ನಾಗಿ ಮಾಡ್ಯಾರ. ಯಡಿಯೂರಪ್ಪ ಮುಖ್ಯಮಂತ್ರಿ ಇದ್ದಾಗ ಮಮತಾಜ್ ಅಲಿ ಖಾನ್ ಮಂತ್ರಿ ಮಾಡ್ಯಾರ. ಇವ್ರು ಯಾಕೆ ಕಾಂಗ್ರೆಸ್ನವ್ರು 5 ವರ್ಷದ ರಾಷ್ಟ್ರಪತಿ ಅಲ್ಪಸಂಖ್ಯಾತರು ಮಾಡಲಿಲ್ಲ? ಮೇಡಮ್, ನಿಮ್ಗೆ ನೋಡ್ರಿ, ಒಂದೇ ಮಾತು ಹೇಳ್ತೀನಿ ನಿಮಗೆ. ಇದು ಗ್ರಾಮ ಪಂಚಾಯತಿ ಎಲೆಕ್ಷನ್, ದೇಶದ ಎಲೆಕ್ಷನ್ ಐತಿ. ದೇಶ ಕಾಯಕ ಬೇಕಂದ್ರೆ ಮೋದಿ ಅವ್ರು ಬೇಕು. ಹೆಣ್ಮಕ್ಳು ಸುರಕ್ಷಿತವಾಗಿ ದೇಶದೊಳಗಿರ್ಬೇಕಂದ್ರೆ ಮೋದಿ ಅವ್ರು ಇರಬೇಕು. ಯಾವುದೇ ಪುಕ್ಷಟ್ಲೆ ಭಾಗ್ಯಗಳು ಬೇಕಾಗಿಲ್ಲ ನಮಗೆ. ದೇಶ ಉಳಿಸ್ಕೋಬೇಕಂದ್ರೆ ಮೋದಿ ಅವ್ರು ಬೇಕು. ದೇಶಕ್ಕಾಗಿ ಮೋದಿ ಅವ್ರು ಬೇಕು, ಹೆಣ್ಮಕ್ಳ ಸುರಕ್ಷೆಗೆ ಬೇಕು. ಈಸ್ ಅ ಗ್ಲೋಬಲ್ ಲೀಡರ್. ದೇಶಕ್ಕಷ್ಟಲ್ಲ, ಅಂತಾರಾಷ್ಟ್ರೀಯ ಮಟ್ಟಿಗೂ ಬೇಕು. ಮೋದಿ ಅವರು ಬೆಟ್ಟ ನಮ್ಗೆ ಎಲ್ಲರಿಗೂ ಮೋದಿ ಅಲೆ ನಡೆಯೋದಿಲ್ಲ, ಗ್ಯಾರಂಟಿ ಅಲೆನೇ ಈ ಬಾರಿ ಜೋರಂತೆ, ಹೌದಾ? ಗ್ಯಾರಂಟಿ ಅಲೆಯಲ್ಲಿ ಈಗ ಗ್ಯಾರಂಟಿಯಲ್ಲಿ ಏನು ದುಡ್ಡು ಬರ್ತಾ ಇಲ್ಲ. ಸರ್ಕಾರಿ ಕರ್ಮಚಾರಿಗಳದ್ದು ಪಗಾರು 4-6 ತಿಂಗಳ ಬರ್ತಾ ಇಲ್ಲ. ಈ ನಾರಿ ಶಕ್ತಿದು ಅಷ್ಟೇನು ಬರ್ತಾ ಇದೆ. ಬಸ್ಗಳು ಸರಿಯಾಗಿ ನಡೀತಾ ಇಲ್ಲ. ಏನಿದೆ ರಾಷನ್ ಕೂಡ ಬರ್ತಾ ಇಲ್ಲ, ದುಡ್ಡು ಬರ್ತಾ ಇಲ್ಲ. ಗ್ಯಾರಂಟಿ ಏನ್ರಿ? ಒಂದು ಗ್ಯಾರಂಟಿ ಬಗ್ಗೆ ಹೇಳ್ಬೇಕಾದ್ರೆ ಇವ್ರು 2,000 ಕೊಟ್ಟು ಹೆಣ್ಮಕ್ಳನ್ನೆಲ್ಲ ಬೀದಿಗೆ ತಳ್ತಾ ಇದ್ದಾರೆ. ಮತ್ತೆ ಒಂದು ಹೆಣ್ಮಕ್ಳು ಮೊನ್ನೆ ಒಂದು ಇದು ಫೇಸ್ಬುಕ್ನಲ್ಲಿ ಲೈವ್ ನೋಡ್ತಾ ಇದ್ದೇವೆ. ಒಂದು ಹೆಣ್ಮಗಳು ಅವಳು ಹಗಲೆಲ್ಲ ಫೋನ್ ಮಾಡಿ ಹೇಳ್ತಾ ಇದ್ಲು, ನನಗೆ ರಕ್ಷಣೆ ಕೊಡಿ. ಕರ್ನಾಟಕದಲ್ಲಿ ಸಿದ್ದರಾಮಯ್ಯ ಸರ್ಕಾರಕ್ಕೆ ಏನು ರಕ್ಷಣೆ ಇದೆ? ಹೆಣ್ಮಕ್ಳಿಗೆ ಏನು ರಕ್ಷಣೆ ಕೊಡ್ತಾ ಇದ್ದಾರೆ? ಮೇಡಮ್, ಒಂದು ಜಿಂಡ್ ಕತೆ ಹೇಳ್ತದ. ಹಸದವ್ರಿಗೆ ಮೀನಾ ಕೊಡಬೇಡ್ರಿ, ಮೀನಾ ಹಿಡಿಯೋದನ್ನ ಕಲಿಸ್ರಿ ಅಂತೇಳಿ. ಅಂದ್ರೆ ಹಸಿದವ್ರಿಗೆ ಹೆಂಗ ಅನ್ನ ಗಳಿಸ್ಬೇಕು ಅನ್ನೋದನ್ನ ಕಲಿಸ್ಬೇಕು ಹೊರತು ಅನ್ನವನ್ನು